ಓಹ್ ಸ್ನೇಹಿತರೆ, ವಿಡಿಯೋ ನೋಡಲಿಕ್ಕೆ ಬಂದ್ರಾ? ಹಾಗಿದ್ರೆ 1 ಸೆಕೆಂಡ್ ಉಸಿರು ಬಿಗಿ ಹಿಡಿಯಿರಿ. ನೀವು ನೋಡ್ತಾ ಇರೋದು ಕೇವಲ ಒಂದು ಪ್ರವಾಸದ ತಾಣ ಅಲ್ಲ, ಇದು ಸಾಕ್ಷಾತ್ ಮೃತ್ಯುವಿನ ಅಂಗಳ. ಇಲ್ಲಿ ಒಂದು ಸಣ್ಣ ತಪ್ಪು ನಡೆದರೆ ನಿಮ್ಮ ಜೀವನದ ಕತೆ ಅಲ್ಲಿಗೆ ಮುಕ್ತಾಯ. 2 ಬೆಟ್ಟಗಳ ಮಧ್ಯೆ ನೇತಾಡುವ ಕಲ್ಲು, ನರಭಕ್ಷಕ ಶಾರ್ಕ್ಗಳಿರುವ ಬೀಚ್. ಅಷ್ಟೇ ಯಾಕೆ, ಮನುಷ್ಯರನ್ನೇ ಪಂಜರದಲ್ಲಿ ಕೂಡಿಟ್ಟು ಪ್ರಾಣಿಗಳನ್ನು ಹೊರಗೆ ಬಿಡುವ ಝೂ. ನಂಬೋಕೆ ಆಗ್ತಿಲ್ವಾ? ಹಾಗಾದರೆ ಬನ್ನಿ, ನಿಮ್ಮ ಹೃದಯ ಬಡಿತವನ್ನು ಹೆಚ್ಚಿಸುವ ಜಗತ್ತಿನ 10 ಅತ್ಯಂತ ಡೇಂಜರಸ್ ಪ್ಲೇಸಸ್ನ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ವಿಡಿಯೋ ಕೊನೆವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿರೋ ಜಾಗ ನಿಮ್ಮನ್ನು ನಡುಗಿಸೋದು ಗ್ಯಾರಂಟಿ. ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸ್ನೇಹಿತರೆ, ಮೊದಲನೆಯದು ಜೆರಾಕ್ ಮೌಂಟೇನ್. ನಾರ್ವೆಯ ಈ ಪರ್ವತ ಶ್ರೇಣಿ ಸಾಹಸಿಗಳ ಪಾಲಿನ ಸ್ವರ್ಗ. ಹೈಕಿಂಗ್, ರೋಪ್ ಸ್ಟಂಟ್ ಮತ್ತು ಸ್ಕೈ ಡೈವಿಂಗ್ಗೆ ಪ್ರಸಿದ್ಧವಾದ ಈ ತಾಣ ತನ್ನ ಎತ್ತರದಿಂದಲೇ ಮೈ ನಡಗಿಸುತ್ತದೆ. ವಿಶೇಷವಾಗಿ 3228 ಅಡಿಗಳ ಎತ್ತರದಲ್ಲಿ 2 ಬೆಟ್ಟಗಳ ನಡುವೆ ಸಿಲುಕಿರುವ ಒಂದು ಬೃಹತ್ ಕಲ್ಲು ಪ್ರವಾಸಿಗರ ಮುಖ್ಯ ಆಕರ್ಷಣೆಯಾಗಿದೆ. ಸಾವಿನ ಅಂಚಿನಲ್ಲಿ ನಿಂತು ಸೆಲ್ಫಿ ತೆಗೆದುಕೊಳ್ಳುವ ಈ ಧೈರ್ಯ ಸಾಹಸವೋ ಅಥವಾ ಮೂರ್ಖತನವೋ, ನೀವೇ ನಿರ್ಧರಿಸಿ. ನಿಮಗೇನನಿಸಿತು ಎಂದು ಕಾಮೆಂಟ್ ಮಾಡಿ. ಇನ್ನು ಎರಡನೆಯದು ಡೆತ್ ರೋಡ್. ದಕ್ಷಿಣ ಅಮೆರಿಕಾದ ಬೊಲಿವಿಯಾದಲ್ಲಿರುವ ನಾರ್ತ್ ಯುಂಗಾಸ್ ರೋಡ್ ಜಗತ್ತಿನ ಅತ್ಯಂತ ಅಪಾಯಕಾರಿ ಹಾದಿ. ಇಲ್ಲಿ ನಡೆಯುವ ಅಸಂಖ್ಯಾತ ಅಪಘಾತಗಳಿಂದಲೇ ಇದಕ್ಕೆ ಡೆತ್ ರೋಡ್ ಅಂದರೆ ಸಾವಿನ ರಸ್ತೆ ಎಂಬ ಹೆಸರು ಬಂತು. ಕಿರಿದಾದ ರಸ್ತೆ, ರಕ್ಷಣಾ ಬೇಲಿಗಳಿಲ್ಲದ ಅಂಚು ಮತ್ತು 2000 ಅಡಿಗಳಷ್ಟು ಆಳದ ಕಂದಕ. ಇಲ್ಲಿ ಪ್ರಯಾಣಿಸುವಾಗ ದೇವರ ಮೇಲೆ ಭಾರ ಹಾಕಿ ಸಾಗುವುದೊಂದೇ ದಾರಿ. ಸ್ನೇಹಿತರೆ, ಇನ್ನು ಮೂರನೆಯದು ಡೆವಿಲ್ ಪೂಲ್. ವಿಕ್ಟೋರಿಯಾ ಜಲಪಾತದ ತುದಿಯಲ್ಲಿರುವ ಈ ಡೆವಿಲ್ ಪೂಲ್ ಸಾಹಸಿಗಳ ಪಾಲಿನ ಸವಾಲು. 1640 ಅಡಿಗಳ ಎತ್ತರದಿಂದ ಧುಮುಕುವ ಈ ನೀರಿನ ಭೋರ್ಗರೆತವನ್ನು ಹತ್ತಿರದಿಂದ ಅನುಭವಿಸುವುದು ಅಸಾಧ್ಯದ ಕೆಲಸ. ಆದರೂ ಅಪಾಯವನ್ನು ಮರೆತು ಪ್ರವಾಸಿಗರು ಇದರ ಅಂಚಿಗೆ ಹೋಗುತ್ತಾರೆ. ಸರ್ಕಾರದ ಎಚ್ಚರಿಕೆಗಳನ್ನು ಧಿಕ್ಕರಿಸಿ ಇಲ್ಲಿ ಪ್ರಾಣ ತೆತ್ತವರ ಸಂಖ್ಯೆಗೆ ಏನೂ ಕೊರತೆ ಇಲ್ಲ. ಇನ್ನು ನಾಲ್ಕನೆಯದು ವರ್ಜಸ್ಕಾ ಡ್ಯಾಮ್. ಇದು ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. 720 ಅಡಿ ಎತ್ತರದ ಈ ಬೃಹತ್ ಆಣೆಕಟ್ಟು ಬಂಗಿ ಜಂಪಿಂಗ್ಗೆ ವಿಶ್ವವಿಖ್ಯಾತವಾಗಿದೆ. ಆಣೆಕಟ್ಟಿನ ನಡುವಿನ ಭಾಗದಲ್ಲಿ ಜಿಗಿಯುವ ಈ ಸಾಹಸ ಹೃದಯ ಬಡಿತವನ್ನು ಏರಿಸುವುದು ಖಚಿತ. ಇನ್ನು ಐದನೆಯದು ನ್ಯೂಸ್ ಮೇರ್ನಾ ಬೀಚ್. ಸುಂದರವಾದ ಸಮುದ್ರ ತೀರ ಎಂದು ಮೋಸ ಹೋಗಬೇಡಿ ಸ್ನೇಹಿತರೆ. ಇಲ್ಲಿನ ನೀರಿನಲ್ಲಿ ಶಾರ್ಕ್ ಮೀನುಗಳ ಆರ್ಭಟ ಹೆಚ್ಚು. ಪ್ರಪಂಚದಲ್ಲಿ ಅತಿ ಹೆಚ್ಚು ಶಾರ್ಕ್ ದಾಳಿಗಳು ಸಂಭವಿಸುವ ತಾಣಗಳಲ್ಲಿ ಇದು ಮುಂಚೂಣಿಯಲ್ಲಿದೆ. ಇಷ್ಟೆಲ್ಲ ಅಪಾಯವಿದ್ದರೂ ಪ್ರವಾಸಿಗರು ಮಾತ್ರ ಇಲ್ಲಿ ಕಡಿಮೆಯಾಗಲಿಲ್ಲ. ಇನ್ನು ಆರನೆಯದು ರನ್ನಿಂಗ್ ವಿತ್ ಬುಲ್ಸ್. ಸ್ನೇಹಿತರೆ, ಸ್ಪೇನ್ನ ಪಂಪ್ಲೋನಾ ನಗರದಲ್ಲಿ ನಡೆಯುವ ಸ್ಯಾನ್ ಫರ್ಮಿನ್ಸ್ ಹಬ್ಬ ಅಪಾಯಕಾರಿ ಸಾಹಸಗಳಿಗೆ ಸಾಕ್ಷಿ. 400ರಿಂದ 700 kg ತೂಕದ ಕೋಪಗಂಡ ಎತ್ತುಗಳ ಮಧ್ಯ ಓಡುವುದು ಎಂತಹ ಧೈರ್ಯವಂತನಿಗೂ ಬೆವರುವಂತೆ ಮಾಡುತ್ತದೆ. ಇಲ್ಲಿನ ಗಾಯಾಳುಗಳ ಪಟ್ಟಿ ಹಬ್ಬದ ತೀವ್ರತೆಗೆ ಸಾಕ್ಷಿ ಸ್ನೇಹಿತರೆ. ಇನ್ನು 7ನೆಯದು ಚಿಲಿಯನ್ ರಿವರ್ಸ್ ಝೂ. ಇದು ಇರುವುದು ಚಿಲಿಯಲ್ಲಿ. ಇದು ವಿಶಿಷ್ಟವಾದ ಮೃಗಾಲಯ. ಸ್ನೇಹಿತರೆ, ಇಲ್ಲಿ ಪ್ರಾಣಿಗಳಲ್ಲ, ಬದಲಾಗಿ ಮನುಷ್ಯರೇ ಪಂಜರದಲ್ಲಿ ಇರುತ್ತಾರೆ. ಪ್ರವಾಸಿಗರನ್ನ ಸುರಕ್ಷಿತ ವ್ಯಾನ್ಗಳಲ್ಲಿ ಕರೆದೊಯ್ದು ಕ್ರೂರ ಮೃಗಗಳನ್ನು ಹತ್ತಿರದಿಂದ ನೋಡುವ ಅವಕಾಶ ಕಲ್ಪಿಸಲಾಗುತ್ತದೆ. ಇದು ಪ್ರಾಣಿಗಳ ನೈಜ ಬದುಕನ್ನು ತಿಳಿಯುವ ವಿಭಿನ್ನ ಅನುಭವವಾಗಿದೆ. ನೀವೇನಾದರೂ ಇಲ್ಲಿ ಹೋಗಲು ಇಚ್ಛಿಸುತ್ತೀರಾ? ಕಾಮೆಂಟ್ನಲ್ಲಿ ನಮಗೆ ತಪ್ಪದೆ ತಿಳಿಸಿ. ಇನ್ನು 8ನೆಯದು ಕೇಪ್ ಟ್ರಿಬ್ಯುಲೇಷನ್ ಬೀಚ್. ಸುಂದರ ತೀರವಾಗಿದ್ದರೂ ಸ್ನೇಹಿತರೆ, ಇದನ್ನು ಭಯಾನಕ ಬೀಚ್ ಎನ್ನಲಾಗುತ್ತದೆ. ಇಲ್ಲಿ ವಿಷಪೂರಿತ ಬಾಕ್ಸ್ ಜೆಲ್ಲಿ ಫಿಶ್ಗಳು, ಹೊಂಚು ಹಾಕಿ ಕುಳಿತುಕೊಳ್ಳುವ ಮೊಸಳೆಗಳು ಮತ್ತು ಮೈತುರಿಸುವ ಇಚ್ಚಿಂಗ್ ಟ್ರೀಸ್ ಪ್ರವಾಸಿಗರಿಗೆ ಕಂಟಕವಾಗಿ ಪರಿಣಮಿಸುತ್ತದೆ. ಆದರೂ ಸಹ ಪ್ರವಾಸಿಗರು ಥ್ರಿಲ್ಲಿಂಗ್ ಹೆಸರಿನಲ್ಲಿ ಇಲ್ಲಿ ಹೆಚ್ಚಾಗಿಯೇ ಆಗಮಿಸುತ್ತಾರೆ. ಪರ್ಫೆಕ್ಟ್ ಕೇಜ್. ಇದು ಇರುವುದು ದಕ್ಷಿಣ ಆಫ್ರಿಕಾದಲ್ಲಿ. ಗಾಯಗೊಂಡ ಕ್ರೂರ ಮೃಗಗಳನ್ನು ರಕ್ಷಿಸುವ ಇಲ್ಲಿನ ಸಂಸ್ಥೆ ಟೂರಿಸ್ಟ್ಗಳಿಗಾಗಿ
ಈ ವಿಶೇಷ ಪಂಜರ ವ್ಯವಸ್ಥೆಯನ್ನು ಮಾಡಿದೆ. ಸಿಂಹಗಳಂತಹ ಪ್ರಾಣಿಗಳನ್ನು ಅತಿ ಹತ್ತಿರದ ದರ್ಶನ ಪಡೆಯಲಿಕ್ಕೆ ಇದು ಅತ್ಯುತ್ತಮ ಸ್ಥಳವಾಗಿದೆ. ನೀವೇನಾದರೂ ಸಿಂಹ, ಹುಲಿ, ಚಿರತೆ ಅಂತಹ ಕ್ರೂರ ಪ್ರಾಣಿಗಳೊಂದಿಗೆ ಫೋಟೋಗ್ರಫಿ ಮಾಡಿಸಬೇಕು ಎಂದು ಆಸೆ ಇರುವವರಾಗಿದ್ದರೆ ನೀವು ತಪ್ಪದ ಇಲ್ಲಿಗೆ ಹೋಗಿ. ಇದು ನಿಮಗೆ ಅತ್ಯುತ್ತಮ ತಾಣ. ನೀವು ಹೋಗುತ್ತೀರಾ ಎನ್ನುವುದನ್ನು ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ, ಆಯಿತಾ? ಇನ್ನು 10ನೇದು ಕ್ಯಾಮಿನಿಟೋ ಡೆಲ್ ರೇ. ಇದು ಇರುವುದು ಸ್ಪೇನ್ನಲ್ಲಿ. 100 ವರ್ಷಗಳ ಇತಿಹಾಸವಿರುವ ಈ ಹಾದಿ ಭೂಮಿಯ ಮೇಲಿನ ಅತಿ ಭಯಾನಕವಾದ ನಡಿಗೆಯ ದಾರಿ. ಕೇವಲ ಕಬ್ಬಿಣದ ರಾಡ್ಗಳ ಮೇಲೆ ನಿರ್ಮಿಸಲಾದ ಈ ಮಾರ್ಗದಲ್ಲಿ 330 ಅಡಿಗಳ ಆಳದ ಕಂದಕದ ಮೇಲೆ ಸಾಗಬೇಕು. ಎಂಥವರನ್ನು ನಡಗಿಸುವ ಧೈರ್ಯವಿದು. ಸೊ ನಿಮ್ಮಲ್ಲಿ ಇಷ್ಟು ಧೈರ್ಯವಿದೆಯೇ? ನೀವು ಈ 10 ಸ್ಥಳಗಳಲ್ಲಿ ಯಾವ ಸ್ಥಳಗಳಿಗೆ ಭೇಟಿ ನೀಡಲು ಬಯಸುತ್ತೀರಾ ಎನ್ನುವುದನ್ನು ಕಾಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಸ್ನೇಹಿತರೆ. ನಿಮಗೇನಾದರೂ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ. ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸೊ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಶುಭವಾಗಲಿ.